ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಿದ್ದೇವೆ. ಅದ್ಯಾವುದಂದ್ರೆ ನಿಪ್ಪಟ್ಟು. ನೀವು ಸಾಯಂಕಾಲ ಟೀ ಜೊತೆ ಸವಿಲಿಕ್ಕೆ, ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಥವಾ ಟ್ರಾವೆಲ್ ಮಾಡುವಾಗ ಇದನ್ನು ಕ್ಯಾರಿ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ಆಪ್ಷನ್. ನಿಪ್ಪಟ್ಟು ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಇಲ್ಲಿ ಕೆಲವೊಂದು ಟಿಪ್ಸ್ ಅನ್ನು ಫಾಲೋ ಮಾಡಬೇಕು. ಅದ್ಯಾವುದು ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ. ಮೊದಲಿಗೆ 1/4 ಕಪ್ನಷ್ಟು ನೆಲಕಡಲೆ ಬೀಜವನ್ನು ತೆಗೆದುಕೊಳ್ಳಿ. ನಾನು 1 ಕಪ್ನಲ್ಲಿ 1/4 ಕಪ್ನಷ್ಟು ನೆಲಕಡಲೆ ಬೀಜವನ್ನು ತೆಗೆದುಕೊಂಡು ಈ ಬೌಲ್ನೊಳಗೆ ಹಾಕಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಈಗ ನೆಲಕಡಲೆಯನ್ನು ಎಷ್ಟು ತೆಗೆದುಕೊಂಡಿದ್ದೀರೋ ಅಷ್ಟೇ ಪ್ರಮಾಣದಲ್ಲಿ ಹುರಿಗಡಲೆಯನ್ನು ತೆಗೆದುಕೊಳ್ಬೇಕು. ನೆಲಗಡಲೆ ಮತ್ತು ಪುಟಾಣಿಯ ಕ್ವಾಂಟಿಟಿ ಸೇಮ್ ಆಗಿರಬೇಕು. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನೀವಿದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಪುಡಿ ಮಾಡಿಕೊಂಡ್ರೆ ನೆಲಕಡಲೆ ಎಣ್ಣೆ ಬಿಡ್ತದೆ. ಸೊ ಈ ರೀತಿ ಬಿಡಿ ಬಿಡಿಯಾಗಿ ಇರಬೇಕು. ಇದರಲ್ಲಿ 1-2 ನೆಲಕಡಲೆ ಪುಡಿಯಾಗದೇ ಇದ್ದದ್ದು ಇದ್ರೆ ಅದನ್ನು ತೆಗೆದು ಬಿಡಿ. ಈಗ ನಿಪ್ಪಟ್ಟಿಗೆ ಹಿಟ್ಟನ್ನು ರೆಡಿ ಮಾಡೋಣ. ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದೇ ಕಪ್ನಲ್ಲಿ ನಾನು 1/4 ಕಪ್ನಷ್ಟು ನೆಲಕಡಲೆ ಮತ್ತು ಪುಟಾಣಿಯನ್ನು ಅಳೆದುಕೊಂಡು ತೆಗೆದುಕೊಂಡಿದ್ದೆ. ಅಕ್ಕಿ ಹಿಟ್ಟನ್ನು ಒಂದು ಬಟ್ಟಲು ಅಥವಾ ಪರಾತ್ಗೆ ಹಾಕೊಳ್ಳಿ. ನಾವು ಪುಡಿ ಮಾಡಿ ಇಟ್ಕೊಂಡಿದ್ದ ನೆಲಕಡಲೆ ಮತ್ತು ಹುರಿಗಡಲೆಯನ್ನು ಇದಕ್ಕೆ ಹಾಕಬೇಕು. ಉಳಿದ ಸಾಮಗ್ರಿಗಳನ್ನು ಹಾಕುವ ಮೊದಲು ಇವೆರಡನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ, 2 ಚಮಚ ಬಿಳಿ ಎಳ್ಳನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ. ನಾನಿಲ್ಲಿ ಒಂದು ಬ್ಯಾಡಿಗೆ ಒಣಮೆಣಸನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊಂಡು ಹಾಕ್ತಿದ್ದೇನೆ. ಇದು ಆಕ್ಚುಲಿ ಆಪ್ಷನಲ್, ಹಾಕ್ಲೇಬೇಕು ಅಂತ ಏನೂ ಇಲ್ಲ. ಈಗ ಇದಕ್ಕೆ 1-2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಇವಿಷ್ಟು ಸಾಮಗ್ರಿಯನ್ನು ಹೊರತುಪಡಿಸಿ ಕೆಲವರು ಕೊತ್ತಂಬರಿ ಸೊಪ್ಪು ಮತ್ತು ಒಣ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ತುಂಡು ಮಾಡ್ಕೊಂಡು ಹಾಕ್ತಾರೆ. ಆದ್ರೆ ನಾನಿಲ್ಲಿ ಹಾಕ್ಲಿಲ್ಲ. ತುಂಬಾ ದಿನ ನೀವು ಸ್ಟೋರ್ ಮಾಡ್ಕೊಳ್ಳೋದಾದ್ರೆ ಅದನ್ನು ಹಾಕಬೇಡಿ. ನಾನು ಒಲೆಯ ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಅದನ್ನು ಇದರ ಮೇಲೆ ಹಾಕ್ತಿದ್ದೇನೆ. ಇದು ತುಂಬಾ ಬಿಸಿಯಾಗಿರೋದ್ರಿಂದ ಮೊದಲಿಗೆ ಒಂದು ವಿಸ್ಕ್ ನ ಸಹಾಯದಿಂದ ಇದನ್ನು ಬೆರೆಸ್ಕೊಳ್ಳಿ. ನಂತರ ಸ್ವಲ್ಪ ಹೊತ್ತಿನ ನಂತರ ಈ ರೀತಿ ಕೈ ಹಾಕೊಂಡು ನಾವು ಈ ಹಿಟ್ಟನ್ನು ನಾದ್ಲಿಕ್ಕೆ ಶುರು ಮಾಡೋಣ. ಇದಕ್ಕೆ ನೀರನ್ನು ಹಾಕಿಕೊಂಡು ಕಲಿಸ್ಕೊಳ್ಳುವ ಮೊದಲು ಸ್ವಲ್ಪ ಉಪ್ಪು ಕಡಿಮೆ ಇದೆನಾ ಇಲ್ವಾ ಅಂತ ಚೆಕ್ ಮಾಡಿ. ಕಡಿಮೆ ಇದ್ರೆ ಅದನ್ನು ಈಗಲೇ ಹಾಕೊಳ್ಳಿ. ನಾನೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನ ತರ ಇದನ್ನು ಕಲಿಸ್ಕೊಳ್ತೇನೆ. ಚಪಾತಿ ಹಿಟ್ಟನ್ನು ನಾವು ತುಂಬಾ ಜಾಸ್ತಿ ನಾದ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನೀರನ್ನು ಹಾಕಿಕೊಂಡು ಬೇಗನೆ ಕಲಿಸ್ಕೊಳ್ತೇವೆ. ಆದ್ರೆ ನಿಪ್ಪಟ್ಟಿನ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ನೀವು 5 ನಿಮಿಷ ಮಸಾಜ್ ಮಾಡಿಕೊಂಡು ಇದನ್ನು ನಾದ್ಕೊಳ್ಬೇಕು. ಇಲ್ಲದಿದ್ರೆ ನೀವು ಇದನ್ನು ಎಣ್ಣೆಯಲ್ಲಿ ಬಿಡುವಾಗ ಕ್ರ್ಯಾಕ್ಗಳು ಬರ್ತದೆ. ನಿಪ್ಪಟ್ಟಿನ ಹಿಟ್ಟು ಕಲಿಸ್ಕೊಂಡೀಗ ರೆಡಿಯಾಗಿದೆ. ಇದರ ಟೆಕ್ಸ್ಚರ್ ಗೊತ್ತಾಗ್ಲಿಕ್ಕೆ ನಾನು ಮುಟ್ಟಿ ತೋರಿಸ್ತೇನೆ ನೋಡಿ. ಮೊದಲಿಗೆ ನೀವು ಇದನ್ನು ಮುಟ್ಟುವಾಗ ನಿಮ್ಮ ಕೈಗೆ ಯಾವುದೇ ರೀತಿ ಅಂಟು ತಗಲ್ಬಾರ್ದು. ಎರಡನೇದಾಗಿ ನೀವು ಕಲಿಸಿಕೊಂಡ ಹಿಟ್ಟಿನಿಂದ ಸ್ಮೂತ್ ಆಗಿ ಇದು ತಟ್ಟಲಿಕ್ಕೆ ಬರಬೇಕು. ಈಗ ನಿಪ್ಪಟ್ಟನ್ನು ಯಾವ ರೀತಿ ತಟ್ಟೋದು ಅಂತ ತೋರಿಸ್ತೇನೆ. ಇದನ್ನು ತಟ್ಲಿಕ್ಕೆ ಶುರು ಮಾಡುವಾಗ ಇತ್ತ ಬದಿ ಗ್ಯಾಸ್ನ ಒಲೆ ಮೇಲೆ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ. ಇದು ಬಿಸಿ ಆಗುವಷ್ಟರಲ್ಲಿ ಒಂದು ಬ್ಯಾಚಿಗೆ ಬೇಕಾಗುವಷ್ಟು ನಿಪ್ಪಟ್ಟನ್ನು ತಟ್ಟಿಕೊಳ್ಳೋಣ. ಮೊದಲಿಗೆ ಅಂಗೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಒಂದು ಪೋರ್ಷನ್ ಅಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ಇದಕ್ಕೆ ದುಂಡಾಕಾರವನ್ನು ಕೊಟ್ಟು ನಿಪ್ಪಟ್ಟನ್ನು ತಟ್ಟಬೇಕು. ನೀವು ಇದನ್ನು ಕೈಯಲ್ಲಿ ತಟ್ಟೋ ಬದಲಿಗೆ ಮಣೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ರೋಲ್ ಮಾಡಿ ಅದರಲ್ಲಿ ಅಚ್ಚು ತೆಗಿಬಹುದು. ಬದಿಗಳಲ್ಲಿ ಸೀಳು ಬರದ ಹಾಗೆ ಮಾಡ್ಲಿಕ್ಕೆ ಈ ರೀತಿ ಸೈಡ್ ನಲ್ಲಿ ಒತ್ತಿಕೊಳ್ಳಿ. ಒಂದು ನಿಪ್ಪಟ್ಟು ತಟ್ಟಿಕೊಂಡು ಈಗ ರೆಡಿಯಾಗಿದೆ. ನಾನು ಮೊದಲಿಗೆ ಒಂದು 9-10 ನಿಪ್ಪಟ್ಟನ್ನು ತಟ್ಟಿಕೊಂಡು ರೆಡಿ ಮಾಡ್ಕೊಳ್ತೇನೆ. ಈಗ ಇನ್ನೊಂದು ನಿಪ್ಪಟ್ಟನ್ನು ತಟ್ಟಿ ತೋರಿಸ್ತೇನೆ. ಪೂರಿ ಮಾಡುವಾಗ ಬೇಕಾಗುವಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ನಂತರ ಈ ರೀತಿ ರೌಂಡ್ ಮಾಡಿಕೊಂಡು ಸೈಡ್ ನಿಂದ ತಟ್ಟಿಕೊಳ್ತಾ ಬನ್ನಿ. ಒಂದು ಬ್ಯಾಚ್ ನಿಪ್ಪಟ್ಟು ಫ್ರೈ ಆಗ್ಲಿಕ್ಕೆ 7-8 ನಿಮಿಷನಾದ್ರೂ ಬೇಕಾಗ್ತದೆ. ಹಾಗಾಗಿ ನೀವು ಫಸ್ಟ್ ಬ್ಯಾಚಿಗೆ ಬೇಕಾಗುವಷ್ಟು ನಿಪ್ಪಟ್ಟನ್ನು ಮಾಡಿಕೊಂಡು ಉಳಿದಿದ್ದನ್ನು ನಂತರ ಫ್ರೈ ಮಾಡುವ ಸಮಯದಲ್ಲಿ ತಟ್ಕೊಳ್ಬಹುದು. ನೀವಿಲ್ಲಿ ಇದರ ಥಿಕ್ನೆಸ್ ಅನ್ನು ನೋಡಬಹುದು. ನಾನಿಲ್ಲಿ ತಿಳಿಸಿದಷ್ಟು ಸಾಮಗ್ರಿ ಅಳತೆಯಿಂದ ನೀವು ನಿಪ್ಪಟ್ಟನ್ನು ಮಾಡಿದ್ರೆ ಈ ಸೈಜ್ನ 35 ನಿಪ್ಪಟ್ಟನ್ನು ಮಾಡಬಹುದು. ಈಗ ಎಣ್ಣೆ ಬಿಸಿ ಆಗಿದೆ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ನ ಫ್ಲೇಮ್ ಅನ್ನು ಮೀಡಿಯಂ ಮತ್ತು ಲೋ ಫ್ಲೇಮ್ ನಡುವೆ ಇಟ್ಬಿಡಿ.
ಈಗ ಒಂದೊಂದೇ ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಬಿಡೋಣ. ನೀವಿಲ್ಲಿ ಎಷ್ಟು ಎಣ್ಣೆ ಇಟ್ಟಿದ್ದೀರೋ ಅದರ ತಕ್ಕ ಹಾಗೆ ನಿಪ್ಪಟ್ಟನ್ನು ಹಾಕಿ. ನಾನಿಲ್ಲಿ ಒಂದು 8 ರಿಂದ 9 ನಿಪ್ಪಟ್ಟನ್ನು ಹಾಕ್ತಿದ್ದೇನೆ. ನೀವು ಈ ನಿಪ್ಪಟ್ಟನ್ನು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಲೇಬಾರ್ದು. ಹೈ ಫ್ಲೇಮ್ನಲ್ಲಿ ಇದು ಬೇಗನೆ ಫ್ರೈ ಆದಂತೆ ಕಾಣ್ತದೆ, ಆದರೆ ಒಳಗಡೆ ಸಾಫ್ಟ್ ಆಗಿರ್ತದೆ. ಒಂದು ಬ್ಯಾಚ್ ಫ್ರೈ ಆಗ್ಲಿಕ್ಕೆ 6 ರಿಂದ 7 ನಿಮಿಷನಾದ್ರೂ ಬೇಕಾಗ್ತದೆ. ಈ ನಿಪ್ಪಟ್ಟನ್ನು ಹಾಕಿದ ಕೂಡಲೇ ಮಗುಚಬೇಡಿ, ಇಲ್ಲಾಂದ್ರೆ ಇದು ಬ್ರೇಕ್ ಆಗ್ತದೆ. ಒಂದು 3 ನಿಮಿಷ ಹೀಗೇನೆ ಫ್ರೈ ಆಗ್ಲಿಕ್ಕೆ ಬಿಡಿ, ಆಗ ಇದು ಗಟ್ಟಿ ಆಗ್ತದೆ. ಈಗ ಇದನ್ನು ಮಗುಚ್ಕೊಳ್ಳಿ. ಇನ್ನು ಒಂದು 2-3 ನಿಮಿಷ ಇದು ಫ್ರೈ ಆಗ್ಲಿ. ಇದು ಗರಿಗರಿಯಾಗಿ ಹೊಂಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೇನೆ ನಡುವೆ ಇದನ್ನು ಮಗುಚ್ಕೊಳ್ಳಿ. ಈ ನಿಪ್ಪಟ್ಟನ್ನು ಉಪಯೋಗಿಸಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ನಲ್ಲಿ ನಿಪ್ಪಟ್ಟು ಚಾಟ್ ಮಸಾಲೆ ಹೇಗೆ ಮಾಡೋದಂತ ತೋರಿಸ್ತೇವೆ. ಆ ವಿಡಿಯೋವನ್ನು ಕೂಡ ತಪ್ಪದೆ ವೀಕ್ಷಿಸಿ. ನಾನಿದನ್ನು 2-3 ಸಲ ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಿದ್ದೇನೆ. ಈ ಸಮಯದಲ್ಲಿ ನೀವು ನೆಕ್ಸ್ಟ್ ಬ್ಯಾಚ್ಗೆ ಬೇಕಾದ ನಿಪ್ಪಟ್ಟನ್ನು ತಟ್ಟಿಕೊಂಡಿಟ್ಬಿಡಿ. ನೀವಿಲ್ಲಿ ನೋಡ್ಬೋದು, ಎಣ್ಣೆ ಸಿzzle ಆಗೋದು ಆಲ್ಮೋಸ್ಟ್ ಈಗ ಕಡಿಮೆ ಆಗಿದೆ. ನಾವಿದನ್ನು ಹಾಕುವಾಗ ಯಾವ ರೀತಿ ಫ್ರೈ ಆಗ್ತಿತ್ತೋ ಈಗ ಆ ರೀತಿ ಇಲ್ಲ. ಈಗ ಇದನ್ನು ಎಣ್ಣೆಯಿಂದ ಹೊರಗಡೆ ತೆಗೆಯಿರಿ, ಮತ್ತೆ ಹೆಚ್ಚುವರಿ ಎಣ್ಣೆಯನ್ನು ಸೋಸ್ಕೊಳ್ಳಿ. ಇದು ತಣ್ಣಗಾದ ನಂತರ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕೊಂಡು ತುಂಬಾ ದಿನ ಸ್ಟೋರ್ ಮಾಡಬಹುದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ನಾವು ಪುನಃ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.